ಮತ್ತೊಮ್ಮೆ ಕನಸಿನ ಮನೆ ಪ್ರಾಪರ್ಟಿ ಶೋಗೆ ಸ್ವಾಗತ. ಮನೆ ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಆ ಕನಸು ಸಾಕಾರವಾಗಬೇಕು ಅಂದರೆ ಬರೀ ದುಡ್ಡಿದ್ರೆ ಅಷ್ಟೇ ಸಾಲಲ್ಲ. ಯಾಕಂದರೆ ಅದರ ಬಗ್ಗೆ ಮಾಹಿತಿ ಕೂಡ ಇರಬೇಕು. ಯಾವ ರೀತಿಯ ನಿವೇಶನ ಖರೀದಿಸಬೇಕು, ಮನೆ ಹೇಗೆ ರೆಡಿ ಆಗುತ್ತೆ, ಅದೆಲ್ಲದರ ಬಗ್ಗೆ ನಮ್ಮ ಜೊತೆ ತಜ್ಞರಿದ್ದಾರೆ. ನಂದಗೋಪಾಲ್ ಅವರು. ನೀವು ಕೂಡ ಏನೇ ಅನುಮಾನಗಳಿದ್ರೆ ಕರೆ ಮಾಡಬಹುದು. ನಂದಗೋಪಾಲ್ ಅವರೇ, ಇನ್ನು ಮತ್ತೊಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಾದರೆ ಆರ್ಕಿಡ್ ಪ್ಯಾರಡೈಸ್ ಅನ್ನೋದು ಹೆಸರು ಕೇಳೋದಕ್ಕೆ ಒಂಥರ ಫ್ಲವರ್ಗಳಿಗೆ ತುಂಬ ಇಲ್ಲಿ ಆದ್ಯತೆ ಕೊಟ್ಟಿದ್ದೀರಾ. ಗಾರ್ಡನ್ ಹೆಚ್ಚಾಗಿದೆಯಾ? ಹೇಗಿದೆ ಈ ಪ್ರಾಜೆಕ್ಟಿಗೆ ಎಲ್ಲಿವರೆಗೂ ಬಂದಿದೆ? ಖಂಡಿತ ಸರಿ. ಆರ್ಕಿಡ್ ಪ್ಯಾರಡೈಸ್ ಏನಿದೆ ಇದು ಕಂಪ್ಲೀಟ್ಲಿ ಫೇಸ್ 1 ಸೋಲ್ಡ್ ಔಟ್. ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟು ಆಲ್ಮೋಸ್ಟ್ ಒಂದು 75 ಎಕರ್ಸ್ ಟೌನ್ಶಿಪ್ ಇದು. ಸೊ ಇಲ್ಲಿ ಇದು ಕೂಡ ನಮ್ಮ ಟುವರ್ಡ್ಸ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕಡೆ ಬರ್ತಕ್ಕಂಥ ಪ್ರಾಜೆಕ್ಟು. ಇದು ಅರೌಂಡ್ ಅಪ್ರಾಕ್ಸಿಮೇಟ್ಲಿ 14 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟು. ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ನಲ್ಲಿ ನಮಗೆ ಆಲ್ಮೋಸ್ಟ್ 30-40, 30-50 ಮತ್ತು 60-40, 50-80 ಈ ಎಲ್ಲ ಡೈಮೆನ್ಷನ್ಸಲ್ಲಿ ಅವೈಲಬಿಲಿಟಿ ಇರ್ತಕ್ಕಂಥ ಪ್ರಾಜೆಕ್ಟು. ಇಲ್ಲಿ ಫೇಸ್ 1 ಎಕ್ಸ್ಟೆನ್ಷನಲ್ಲಿ ಈಗ ಕರೆಂಟ್ಲಿ ಬುಕಿಂಗ್ಸ್ ನಡೀತಾ ಇದೆ. ಸೊ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ನಲ್ಲಿ ನಾವು ಅಲಾಂಗ್ ವಿತ್ ಬೇಸಿಕ್ ಕಮ್ಯುನಿಟೀಸ್, ಸ್ಪೆಷಲ್ ಅಮ್ಯುನಿಟೀಸ್ ಕೂಡ ಬರುತ್ತೆ. ಸೊ ಬೇಸಿಕ್ ಕಮ್ಯುನಿಟೀಸ್ ಅಂದರೆ ಜನರಲಿ ವಾಟರ್, ಸ್ಯಾನಿಟೇಷನ್, ಎಲೆಕ್ಟ್ರಿಸಿಟಿ, ಟಾರ್ ರಸ್ತೆ ಇರ್ಬೋದು ಅಥವಾ ಓಪನ್ ಡ್ರೈನೇಜ್ ಸಿಸ್ಟಮ್ ಇರ್ಬೋದು, ಇದೆಲ್ಲ ಬರ್ತಕ್ಕಂಥ ಅಮ್ಯುನಿಟೀಸು. ಬಟ್ ವೆರಾಸ್ ಸ್ಪೆಷಲ್ ಅಮ್ಯುನಿಟೀಸ್ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ನಲ್ಲಿ ವಿ ಆರ್ ಟ್ರೈಂಗ್ ಟು ಗಿವ್ ಇದು ಏನೋ ಗಾಲ್ಫ್ ಡ್ರೈವಿಂಗ್ ರೇಂಜ್ ಅಂತ ಏನು ಹೇಳ್ತೀವಿ, ಆ ಪರ್ಟಿಕ್ಯುಲರ್ ಅಮ್ಯುನಿಟೀಸ್ ಬರುತ್ತೆ. ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಮತ್ತು ಹ್ಯಾಂಫಿ ಥಿಯೇಟರ್ ಇರ್ಬೋದು. ಮತ್ತು ನಮ್ಮಲ್ಲಿ ಎಂಟ್ರೆನ್ಸ್ ರೋಡ್ ಬಂದು 100 ಫೀಟ್ ವೈಡ್ ರೋಡ್ಸ್ ಇದ್ದರೆ ಮೋಸ್ಟ್ ಆಫ್ ದ ಕ್ರಾಸ್ ರೋಡ್ಸ್ ಆರ್ ಅರೌಂಡ್ 40 ಫೀಟ್ ವೈಡ್ ರೋಡ್ಸ್. ಸೊ ಇದೆಲ್ಲ ಸ್ಪೆಷಲ್ ಅಮ್ಯುನಿಟೀಸ್ ಸೇರ್ತಕ್ಕಂಥ ಒಂದು ಸ್ಟ್ರಕ್ಚರ್ಸು. ಸೊ ಬೇಸಿಕ್ಲಿ ವ್ಯಾಲ್ಯೂ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ 499 rupees ಪರ್ ಸ್ಕ್ವೇರ್ ಫೀಟಲ್ಲಿ ಬುಕಿಂಗ್ಸ್ ನಡೀತಾ ಇದೆ. ಆ್ಯಂಡ್ ಆಲ್ಮೋಸ್ಟ್ ಕ್ವೈಟ್ ಅ ಬಿಟ್ ಆಫ್ ಡೆವಲಪ್ಮೆಂಟ್ಸ್ ಕೂಡ ಇಲ್ಲಿ ನಡೀತಾ ಇದೆ. ಫೇಸ್ 1ಅಲ್ಲಿ ರಿಜಿಸ್ಟ್ರೇಷನ್ಸು ಫುಲ್ ಸ್ವಿಂಗಲ್ಲಿದೆ. ಇಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ ಒಂದು ಮೇನ್ ಪಾಯಿಂಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಎನಿ ಬುಕಿಂಗ್ಸ್ ಕಸ್ಟಮರ್ ಮಾಡ್ತಕ್ಕಂಥ ಬುಕಿಂಗ್ಸ್ ಇಲ್ಲಿ ಇಂಟ್ರೆಸ್ಟ್ ಫ್ರೀ EMIs ಕೊಡ್ತಾ ಇದ್ದೀವಿ. ಅಂದರೆ 35% ಮಾತ್ರನೇ ಬುಕಿಂಗ್ ಅಮೌಂಟ್ ಕೊಡಬೇಕಾಗಿರೋದು. ಅದಕ್ಕೆ ಸೇಲ್ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಮಾಡಿದ್ರೆ ಬ್ಯಾಲೆನ್ಸ್ ಇರ್ತಕ್ಕಂಥ 65%ಗೆ ಕ್ಲೈಂಟ್ಸ್ಗೆ 12 to 14 months ಇಂಟ್ರೆಸ್ಟ್ ಫ್ರೀ EMIs ಕೊಡ್ತಾ ಇದ್ದೀವಿ. ಸೊ EMIs ಜೊತೆಗೆ ದೇ ನೀ ನಾಟ್ ಹ್ಯಾವ್ ಟು ಪೇ ಫಿಕ್ಸೆಡ್ ಅಮೌಂಟ್ ಇನ್ ಅ ಮಂತ್. ಸೊ 12 to 14 months ಟೈಮ್ ಪೀರಿಯಡಲ್ಲಿ ಅವರು ಎಷ್ಟು ಬೇಕೋ ಅಷ್ಟು ಸುಲಭವಾದ ಕಂತುಗಳಲ್ಲಿ ಕಟ್ತಾ ಹೋಗ್ಬೋದು. ಓನ್ಲಿ ಟ್ಯಾಗ್ಲೈನ್ ಇಯರ್ ಈಸ್ ಆ 14 months ಪೀರಿಯಡಲ್ಲಿ ಉಳಿದಿರ್ತಕ್ಕಂಥ 65%ನ ಕ್ಲಿಯರ್ ಮಾಡಬೇಕಾಗತ್ತೆ. ಅಂದರೆ ಇದು ಇಂಟ್ರೆಸ್ಟ್ ಫ್ರೀ EMI ಫೆಸಿಲಿಟಿ ಏನಿದೆ ಇದು ಆರ್ಕಿಡ್ ಪ್ಯಾರಡೈಸ್ಗೆ ಅಷ್ಟೇ ಅಪ್ಲಿಕೇಬಲ್? ಹಾಗಾದರೆ ಇಲ್ಲ, ಆರ್ಕಿಡ್ ಪ್ಯಾರಡೈಸ್ ಮತ್ತು ಟ್ರಾನ್ಸ್ ಮ್ಯಾಗ್ನೋಲಿಯಾ ಅಂತಕ್ಕಂಥ ಪ್ರಾಜೆಕ್ಟು, ಈ 2 ಪ್ರಾಜೆಕ್ಟ್ಸ್ ಮಾತ್ರ ಅಪ್ಲಿಕೇಬಲ್. ವೆರಾಸ್ ಟ್ರಾನ್ಸ್ ಗಾರ್ಡೇನಿಯಾ ಅಥವಾ ಏರೋಲೈಟ್ಸ್ ಕೌಂಟಿಗೆ ಇದು ಅಪ್ಲಿಕೇಬಲ್ ಇಲ್ಲ. ಓಕೆ. ಹಾಗಾದರೆ ಆರ್ಕಿಡ್ ಪ್ಯಾರಡೈಸ್ ಫೇಸ್ 1 ಈಗಾಗಲೇ ಕಂಪ್ಲೀಟ್ ರಿಜಿಸ್ಟ್ರೇಷನ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ. ಹೌದು. ಇನ್ನು ಫೇಸ್ 1 ಎಕ್ಸ್ಟೆನ್ಷನ್ ನಡೀತಾ ಇದೆ. ಕರೆಕ್ಟ್. ಫೇಸ್ 1 ಎಕ್ಸ್ಟೆನ್ಷನ್ಸ್ ಈಗ ಬುಕಿಂಗ್ಸ್ ತಗೋತಾ ಇದ್ದೀವಿ. ಇನ್ಫ್ಯಾಕ್ಟ್ ನೀವು ಆಗಲೇ ಹೇಳಿದಾಗೆ ಅದರದ್ದು ಆರ್ಕಿಡ್ ಪ್ಯಾರಡೈಸ್ದು ಕೂಡ ವಿಡಿಯೋ ಕ್ಲಿಪ್ಪಿಂಗ್ ಇದೆ. ಹೌದು, ಖಂಡಿತ. ಹಾಗಾದರೆ ಆರ್ಕಿಡ್ ಪ್ಯಾರಡೈಸ್ ಫೇಸ್ 1 ಎಕ್ಸ್ಟೆನ್ಷನ್ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಬನ್ನಿ ನೋಡೋಣ. ಟ್ರಾನ್ಸಿಟಿ ಡೆವಲಪರ್ಸ್, ಟ್ರಾನ್ಸ್ಫಾರ್ಮಿಂಗ್ ಯುವರ್ ಡ್ರೀಮ್ಸ್ ಟು ರಿಯಾಲಿಟಿ. Orchid Paradise. Come home to Mother Nature. Orchid Paradise. Come home to Mother Nature. A 50-acre gated community residential layout with world-class amenities, surrounded by lush green atmosphere. The nature in its most admired form, combined with all modern conveniences that you can name.
ಟ್ರಾನ್ಸ್ ಸಿಟಿ ಡೆವಲಪರ್ಸ್ನವರ ಆರ್ಕಿಡ್ ಪ್ಯಾರಡೈಸು ಬಹಳ ಅದ್ಭುತವಾದಂಥ ವಾಸ್ತುಶಾಸ್ತ್ರ ಪ್ರಕಾರ ಇರತಕ್ಕಂಥದ್ದು. ಇಲ್ಲಿಯ ಒಂದು ಭೂಮಿಯ ಗುಣಲಕ್ಷಣ ಬಹಳ ಚೆನ್ನಾಗಿದೆ, ವಾಸಕ್ಕೆ ಬಹಳ ಯೋಗ್ಯವಾದಂತಹದ್ದು, ನೆಮ್ಮದಿಯಾದ ಸುಖಕರವಾದಂತಹ ಜೀವನಕ್ಕೆ ಸೂಕ್ತವಾದಂತಹ ಸ್ಥಾನ ಇದು ಅಂತ ನಮ್ಮ ವಾಸ್ತುಶಾಸ್ತ್ರದ ಆಧಾರದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಹಳ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದೀರಾ. ಆರ್ಕಿಡ್ ಪ್ಯಾರಡೈಸ್. ಆರ್ಕಿಡ್ ಪ್ಯಾರಡೈಸ್ನ ಪ್ರಾಜೆಕ್ಟ್ನ ದೃಶ್ಯಗಳನ್ನು ನೋಡ್ಕೊಂಡು ಬಂದ್ವಿ. ನಂದಗೋಪಾಲ್ ಅವರೇ, ಪ್ರತಿಯೊಂದಕ್ಕೂ ಆಗಲೇ ಹೇಳಿದೆ, ದುಡ್ಡಿದ್ರೆ ಸಾಕಾಗಲ್ಲ, ಎಲ್ಲ ರೀತಿಯ ಇನ್ಫಾರ್ಮೇಷನ್ ಇರಬೇಕು, ಮಾಹಿತಿ ಇರಬೇಕು, ಅವ್ರಿಗೆ ಎಲ್ಲಿ ತಗೋಬೇಕು, ಯಾವ ರೀತಿ ತಗೋಬೇಕು, ಜೊತೆಗೆ ವಾಸ್ತು ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ. ಐ ಥಿಂಕ್ ಮೋಸ್ಟ್ ಪ್ರಾಬಲಿ ಆಫ್ಟರ್ ಮೀಡಿಯಾ ಎಕ್ಸ್ಪ್ಲೋಷನ್ ಅಂತ ಏನು ಹೇಳ್ತೀವಿ, ಅದಾದ ನಂತರ ಮೋಸ್ಟ್ ಆಫ್ ದಿ ಕ್ಲೈಂಟ್ಸ್ ನಾಲೆಜ್ ಆಫ್ ವಾಸ್ತು ಖಂಡಿತ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ಡೆಫಿನೆಟ್ಲಿ ಪೀಪಲ್ ಲುಕ್ ಫಾರ್ ಪ್ರಾಪರ್ಟಿ ಓರಿಯೆಂಟೆಡ್ ವಿತ್ ವಾಸ್ತು. ಮೇ ಬಿ ಅಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ, ಅಲ್ಲಿ ಒಳ್ಳೆ ವಾಸ್ತು ಇದೆ ಅಂತ ಹೇಳಿದ್ರೆ ಐ ಥಿಂಕ್ ಇಟ್ಸ್ ಅ ವ್ಯಾಲ್ಯೂ ಅಡಿಷನ್ ಫಾರ್ ದಿ ಪ್ರಾಪರ್ಟಿ ವಿಚ್ ದೇ ಆರ್ ಬೈಯಿಂಗ್. ಸೊ ನಮ್ಮಲ್ಲಿ ಟ್ರಾನ್ಸ್ ಸಿಟಿ ಡೆವಲಪರ್ಸಲ್ಲಿ ಖಂಡಿತ ವಿ ಬಿಲೀವ್ ಇನ್ ವಾಸ್ತು. ಆ್ಯಂಡ್ ನೀವು ಆಗಲೇ ಗುರುಗಳಾದ ದೈವಜ್ಞ ಸೋಮ್ಯಾಜಿ ಅವ್ರದ್ದು ಎಕ್ಸ್ಪರ್ಟ್ ಕಮೆಂಟ್ಸ್ ಕೂಡ ಕೇಳಿದ್ರಿ. ಸೊ ಡೆಫಿನೆಟ್ಲಿ ನಾವು ಮಾಡಿರ್ತಕ್ಕಂಥ ಎಲ್ಲ ಪ್ರಾಜೆಕ್ಟ್ಸಲ್ಲೂ ಅವ್ರದ್ದೊಂದು ಅಡ್ವೈಸ್ ಅಂತ ಏನು ಹೇಳ್ತೀವಿ, ವಾಸ್ತು ಓರಿಯೆಂಟೇಷನ್, ಎಲ್ಲಿ ಕರೆಕ್ಷನ್ಸ್ ಮಾಡಬೇಕು ಅಥವಾ ವಾಟ್ ಕೈಂಡ್ ಆಫ್ ಪ್ರಾಪರ್ಟಿ ವಿ ಆರ್ ಬೈಯಿಂಗ್, ಅದ್ರದ್ದು ಒಂದು ಹೋಮ್ವರ್ಕ್ ಏನು ಮಾಡಬೇಕು ಅಂತ ಅನ್ಕೋತೀವಿ. ಅದ್ರ ಬಗ್ಗೆ ಸ್ವಲ್ಪ ಓರಿಯೆಂಟೇಷನ್ ಕೊಟ್ಟು ವಿ ಹ್ಯಾವ್ ಡೆಫಿನೆಟ್ಲಿ ಡನ್ ದೋಸ್ ಆ್ಯಕ್ಟಿವಿಟೀಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ನಿಮ್ಮ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಆರ್ಕಿಡ್ ಪ್ಯಾರಡೈಸ್ನ ದೃಶ್ಯಗಳನ್ನು ನೋಡ್ಕೊಂಡು ಬಂದ್ವಿ. ಈಗ ಮತ್ತೊಂದು ಪ್ರಾಜೆಕ್ಟ್ಗಳನ್ನು ಕೂಡ ನೋಡ್ಕೊಳ್ಳೋಣ. ಜೊತೆಗೆ ಅಕ್ಷಯ ತೃತೀಯದ ಸ್ಪೆಷಲ್ ಆಫರ್, ಅಂದರೆ 1 ತಿಂಗಳವರೆಗೂ ಯಾರೇ ಬುಕ್ ಮಾಡಿದ್ರು ಕೂಡ 2 ರಿಂದ 5 ಗ್ರಾಮ್ಸ್ ಗೋಲ್ಡ್ ಕಾಯಿನ್ ಉಚಿತ ಕೊಡ್ತಾ ಇದ್ದಾರೆ. ಸೊ ಬುಕ್ ಮಾಡೋದಕ್ಕೆ ನೀವು ಕೂಡ ಕರೆ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತಾ ಇದ್ದೀವಿ. ಅದಕ್ಕೆ ಮೊದಲೊಂದು ಸಣ್ಣ ಬ್ರೇಕ್.